ಆನೇಕಲ್ ತಾಲೂಕಿನ ಚಂದಾಪುರದ ಸೂರ್ಯ ಸಿಟಿ ಮುಂಭಾಗದಲ್ಲಿರುವ ಆರ್ಕೆ ಗಾರ್ಡೇನಿಯಾ ಹೋಟೆಲ್ ಆವರಣದಲ್ಲಿ ಚಂದಾಪುರ ಪುರಸಭೆ ವತಿಯಿಂದ ಪೌರ ಕಾರ್ಮಿಕರ ದಿನಾಚರಣೆಯನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ಆಚರಿಸಲಾಯಿತು. ಇನ್ನು ಇದೇ ಸಂದರ್ಭದಲ್ಲಿ ಕ್ರೀಡಾಕೂಟದಲ್ಲಿ ವಿಜೇತರಾದವರಿಗೆ ಗಣ್ಯರು ಬಹುಮಾನಗಳನ್ನು ಸಹ ವಿತರಣೆ ಮಾಡಲಾಯಿತು. ಹಾಗೆಯೇ ಪೌರ ಕಾರ್ಮಿಕರಿಗೆ ನೆನಪಿನ ಕಾಣಿಕೆ ಗಿಫ್ಟ್ ಮತ್ತು ಸಮವಸ್ತ್ರ ನೀಡಿ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಹಾಗೆಯೇ ಚಂದಾಪುರ ಪುರಸಭೆ ಎಲ್ಲ ಸದಸ್ಯರಿಗೆ ಮತ್ತು ಪುರಸಭೆ ಸಿಬ್ಬಂದಿ ವರ್ಗದವರಿಗೆ ಗೌರವಪೂರ್ವಕವಾಗಿ ಅಭಿನಂದನೆ ಸಲ್ಲಿಸಲಾಯಿತು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಂದಾಪುರ ಪುರಸಭೆ ಅಧ್ಯಕ್ಷರಾದ ಶ್ರೀಮತಿ ಶಾರದಾ ವರದರಾಜ್ ರವರು ವಹಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಚಂದಾಪುರ ಪುರಸಭೆಯ ಮುಖ್ಯಾಧಿಕಾರಿ ಮಂಜುನಾಥ್ ರವರು ಮತ್ತು ಚಂದಾಪುರ ಪುರಸಭೆಯ ಉಪಾಧ್ಯಕ್ಷೆ ಶ್ರೀಮತಿ ಮಂಜುಳಾರವರು ಮತ್ತು ಪುರಸಭೆ ಸದಸ್ಯರು ಹಾಗೂ ನಾಮಿನಿ ಸದಸ್ಯರು, ಹಿರಿಯ ಆರೋಗ್ಯ ನಿರೀಕ್ಷಕರಾದ ರಮೇಶ್ ರಾಜ್, ಅಧಿಕಾರಿಗಳಾದ ಆದರ್ಶ್, ಸುನಿಲ್, ಗೋಪಾಲ್, ನಂಜಪ್ಪ, ರೆನಿತಾ, ಅರುಣ್, ಶಿವರಾಮ್, ಸುಧಾಕರ್, ಲಕ್ಷ್ಮಿ, ಮಂಜುಳಾ, ಅರುಣ್ ಕುಮಾರ್, ವೇಣು, ರಾಧಮ್ಮ ಮತ್ತು ಪುರಸಭೆಯ ಸಿಬ್ಬಂದಿ ವರ್ಗದವರು, ಪೌರ ಕಾರ್ಮಿಕರು ಹಾಗೂ ವಾಟರ್ ಮ್ಯಾನ್ಗಳು, ಸ್ಥಳೀಯ ಮುಖಂಡರು ಭಾಗವಹಿಸಿದರು. ಶರಣು ಮೂಷಿಕ ವಾಹನ ಶರಣು ಸಿದ್ಧಿ ವಿನಾಯಕ ಶರಣು ವಿದ್ಯ ಪ್ರದಾಯಕ ಶರಣು ಸಿದ್ಧಿ ವಿನಾಯಕ ನಿತಿಲ ನೇತ್ರ ನಿದೇವಿಸುತ್ತನೆ ನಾಗಭೂಷಣ ಪ್ರಿಯನೇ ನಿತಿಲ ನೇತ್ರ ಸಮಾಜದಲ್ಲಿ ನಿಮಗೆ ಒಂದು ಗೌರವ ಸೂಚಿಸಲು ಹಾಗೂ ತಾವು ಮಾಡುವ ಸೇವೆಯನ್ನು ನೆನೆಸಿಕೊಳ್ಳಲು ಸ್ಮರಿಸಿಕೊಳ್ಳಲು ಪೌರ ಕಾರ್ಮಿಕ ದಿನಾಚರಣೆಯನ್ನು ಸರ್ಕಾರದ ವತಿಯಿಂದ ಆಯೋಜನೆ ಮಾಡಿದ್ದಾರೆ. ನನ್ನ ಸಲಹೆ ಏನಂದ್ರೆ ಪೌರ ಕಾರ್ಮಿಕರಿಗೆಲ್ಲ ತಾವು ಪ್ರತಿನಿತ್ಯ ಸಮಾಜದಲ್ಲಿ ಇರೋ ಎಲ್ಲ ಸ್ವಚ್ಛತೆ ಮಾಡೋದ್ರಿಂದ ತಮ್ಮ ಆರೋಗ್ಯವನ್ನು ತಾವು ಕಾಪಾಡ್ಕೋಬೇಕು. ಆಮೇಲೆ ನಿಮಗೆ ಆದ ಸರ್ಕಾರದಿಂದ ನಿಮಗೆ ಆದ ಕೆಲವೊಂದು ಸ್ಕೀಮ್ಸ್ ಇದೆ. ದಯವಿಟ್ಟು ಆ ಸ್ಕೀಮ್ಸ್ಗೆಲ್ಲ ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಸಾಹೇಬರು ಸ್ಕೀಮ್ಸ್ ಎಲ್ಲ ಅವ್ರಿಗೆ ಸಿಗೋ ಮಾಡಿಕೊಡ್ಬೇಕು. ಅವ್ರ ಮಕ್ಕಳಿಗೆ ಕಲ್ಯಾಣ ನಿಧಿಯಿಂದ ಲ್ಯಾಪ್ಟಾಪ್ ಕೊಡ್ತಾರೆ, ಗೊತ್ತಲ್ವಾ? ಪೌರ ಕಾರ್ಮಿಕ ಮಕ್ಕಳ ಕಲ್ಯಾಣ ನಿಧಿ, ವಿದ್ಯಾರ್ಥಿ ವೇತನ ಕೊಡ್ತಾರೆ, ಅವೆಲ್ಲ ಅವ್ರು ತಲುಪೋ ಮಾಡಿಕೊಡ್ಬೇಕು. ಆಮೇಲೆ ಅಧ್ಯಕ್ಷರು ನನ್ನ ಮನವಿ ಅಧ್ಯಕ್ಷ ವಾರ್ಡ್ ನಂಬರ್ 20ರಲ್ಲಿ ಆಶ್ರಯ ಯೋಜನೆ ಒಂದು ಜಾಗ ಇದೆ. 1 ಎಕರೆ ಜಾಗನ ನಮ್ಮ ಪೌರ ಕಾರ್ಮಿಕರಿಗೆ ಅಂತಾನೆ ಮೀಸಲಿಟ್ಟು ಒಂದು ಮನೆ ಕಟ್ಕೊಡೋಂಗೆ ಏನಾದ್ರು ಒಂದು ಸೌಲಭ್ಯ ಮಾಡಿಸ್ಕೊಡಿ. ನಾನು ಈ ಮಾತು ಹೇಳಕ್ಕೆ ಮುಗಿಸ್ತೀನಿ. ಎಲ್ರಿಗೂ ಧನ್ಯವಾದಗಳು. ಆಯೋಜನೆ ಮಾಡಿದಂತಹ ನಮ್ಮ ಅಧ್ಯಕ್ಷರಾದಂತಹ ಶಾರದಾ ವರದರಾಜ್ ಅವರೇ ಹಾಗೂ ಈ ಕಾರ್ಯಕ್ರಮದ ರೂವಾರಿಗಳು, ಈ ಕಾರ್ಯಕ್ರಮ ಪ್ರತಿ ವರ್ಷ ನಡೆಸಿಕೊಂಡು ಬರುವಂತಹ ಒಂದು ಸರ್ಕಾರದ ಆದೇಶವನ್ನು ಚಾಚು ತಪ್ಪದೆ ಪ್ರತಿ ವರ್ಷನ ನಡೆಸಿಕೊಂಡು ಬರುವಂತಹ ಈ ವೇದಿಕೆಯನ್ನು ಆಯೋಜಿಸಿದಂತಹ ಮುಖ್ಯ ಅಧಿಕಾರಿಗಳಾದಂತಹ ಮಂಜುನಾಥ್ ಅವರೇ ಹಾಗೂ ಉಪಾಧ್ಯಕ್ಷರಾದಂತಹ ಮಂಜುಳಮ್ಮ ತಾಯಿಯವರೇ ಹಾಗೂ ಎಲ್ಲ ನನ್ನ ಸಹೋದರಿಯರೇ ಹಾಗೂ ಈ ಕಾರ್ಯಕ್ರಮ ರೂವಾರಿಗಳಾದಂತಹ ಈ ಕಾರ್ಯಕ್ರಮದ ಮುಖ್ಯ ಅಧಿಕಾರಿಯಾದಂತಹ ರಮೇಶ್ ರಾಜ್ ಅವರೇ ಹಾಗೂ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಲು ಆಧಾರ ಸ್ತಂಭಗಳಾದಂತಹ ನಮ್ಮ ಎಲ್ಲ ಪೌರ ಕಾರ್ಮಿಕ ಬಂಧು ಮಿತ್ರರೇ, ಯಾಕೆ ಪ್ರತಿ ವರ್ಷ ಈ ಕಾರ್ಯಕ್ರಮ ಮಾಡಬೇಕು ಅನ್ನೋದು ತಮ್ಮೆಲ್ಲರಿಗೂ ಗೊತ್ತಾ ಇರುವಂತಹ ವಿಚಾರ. ಯಾಕಂದ್ರೆ ಒಂದು ಪೌರ ಕಾರ್ಮಿಕ ಅಂದರೆ ಒಂದು ನಮ್ಮ ಕುಟುಂಬದಲ್ಲಿ ನೀವು ಒಬ್ಬರು, ನಮ್ಮ ಪುರಸಭೆಯ ಕುಟುಂಬದಲ್ಲಿ ನೀವು ಒಬ್ಬರಾಗಿ ಪ್ರತಿ ವರ್ಷ ಸಾರ್ವಜನಿಕವಾಗಿ ಪ್ರತಿಯೊಬ್ಬರಿಗೂ ಪ್ರತಿದಿನ ಸಿಗುವಂತ ವ್ಯಕ್ತಿ ನಮ್ಮ ಪುರಸಭೆಯಲ್ಲಿ ಯಾರಾದ್ರೂ ನಮ್ಮ ಪೌರ ಕಾರ್ಮಿಕರ ನೀವು. ಯಾಕಂದ್ರೆ ಬೀದಿಗಳಲ್ಲಿ ಇವತ್ತು ಚಂದಾಪುರ ಪುರಸಭೆ ಸ್ವಚ್ಛವಾಗಿ ಇವತ್ತು ಮೂಲ ಸೌಕರ್ಯಗಳ ಒಂದು ಸೌಲಭ್ಯ ಕೊರತೆ ಇಲ್ಲದೆ ಇವತ್ತು ನಾವು ಸಕ್ಸಸ್ ಆಗ್ಬೇಕಾದ್ರೆ ಇವತ್ತು ನೀವೇ ಅದರ ಆಧಾರ ಸ್ತಂಭಗಳು. ಅದರ ಸಂಕೇತವಾಗಿ ಪ್ರತಿ ವರ್ಷ ನಾವು ನಿಮಗೆ ಗೌರವವನ್ನು ಸೂಚಿಸುವ ಒಂದು ಉದ್ದೇಶದಿಂದ
ನಿಮಗೆ ಯಾವ ರೀತಿಯ ಸೌಕರ್ಯಗಳು, ಯಾಕಂದ್ರೆ ನೀವು ಸಾರ್ವಜನಿಕವಾಗಿ ನೀವು ಸೌಕರ್ಯಗಳನ್ನು ನೀವು ಕೊಡ್ತಾ ಇದ್ದೀರಾ, ಅದು ನಿಮಗೆ ಸವಲತ್ತು ಬೇಕೇ ಬೇಕಲ್ಲ ಸರ್ ನಮ್ಮ ಪುರಸಭೆಯಿಂದ. ಆ ಸವಲತ್ತುಗಳ ಅಂಗವಾಗಿ ಆರೋಗ್ಯ ತಪಾಸಣೆ ಇರ್ಬೋದು, ನಿಮಗೆ ಯಾವ ರೀತಿಯ ಒಂದು ಗೌರವ ಸೂಚಿಸಬೇಕು, ಒಂದು ಕ್ರೀಡಾ ಮನೋಭಾವ ಇರ್ಬೋದು, ಪ್ರತಿಯೊಂದು ನಿಮ್ಮಲ್ಲಿ ಬೆಳೆಸಿ ಅವರ ಒಂದು ಅರಿವನ್ನು ಮೂಡಿಸುವ ಉದ್ದೇಶದಿಂದ ನಮ್ಮ ಸರ್ಕಾರ ಪ್ರತಿ ವರ್ಷ ಪೌರ ಕಾರ್ಮಿಕರಿಗೆ ಒಂದು ಗೌರವ ಸೂಚಿಸಬೇಕು ಅನ್ನುವ ಒಂದು ಉದ್ದೇಶದಿಂದ ವರ್ಷಕ್ಕೆ ಒಮ್ಮೆ ನಿಮಗೆ ಹಬ್ಬದ ರೀತಿಯಲ್ಲಿ, ಇವತ್ತು ನಿಮಗೆ ಹಬ್ಬ ಆಚರಣೆ ಹೇಳ್ಬೇಕಂದ್ರೆ ದಿನಾಚರಣೆ ಅಂದ್ರೆ ಇವತ್ತು ನಿಮ್ಮ ಹಬ್ಬ, ಪೌರ ಕಾರ್ಮಿಕರ ಹಬ್ಬ ಇವತ್ತು. ಅಂತ ಹಬ್ಬದ ವಾತಾವರಣದಲ್ಲಿ ನಮ್ಮ ಅಧಿಕಾರಿ ಇರ್ಬೋದು, ಸಿಬ್ಬಂದಿ ಇರ್ಬೋದು, ನಮ್ಮ ಅಧ್ಯಕ್ಷರು ಇರ್ಬೋದು, ನಮ್ಮ ಸದಸ್ಯರು ಇರ್ಬೋದು, ನಾವು ನಿಮಗೆ ಒಂದು ಗೌರವವನ್ನು ಸೂಚಿಸಬೇಕು. ಯಾಕಂದ್ರೆ ಪ್ರತಿ ವರ್ಷ ನೀವೆಲ್ಲ ಕಷ್ಟಪಟ್ಟು 365 ದಿನ ಮನೆ ಮಾಡ ಬೆಳಗ್ಗೆ 5 ಗಂಟೆಗೆ ಬರ್ತಿರಪ್ಪ, ಒಂದು ವರ್ಗ ಬೆಳಗ್ಗೆ 5 ಗಂಟೆಗೆ ಎದ್ದು 2 ಗಂಟೆವರೆಗೂ ನೀವು ಸತತವಾಗಿ ಬರುತ್ತೀರಾ. ಯಾರು 5 ಗಂಟೆಗೆ ಬರ್ತಾರೆ? ನಮ್ಮ ಸಿಬ್ಬಂದಿ ಎಲ್ಲ 9 ಗಂಟೆಗೆ ಬರ್ತಾರೆ, ಆರಾಮ ಊಟ ಮಾಡ್ಕೊಂಡು ಟಿಫನ್ ಮಾಡ್ಕೊಂಡು ಮನೆಯಲ್ಲಿ ಬರ್ತಾರೆ. ಆದ್ರೆ ನೀವು 5 ಗಂಟೆಗೆ ಮಕ್ಕಳು ಮರಿ ಅನ್ನೋದೇ ಬಂದು ಇವತ್ತು ನೀವು ಮಾಡಿದ ಒಂದು ಸ್ವಚ್ಛತೆಯಿಂದ ಇವತ್ತು ಚಂದಾಪುರ ಒಂದು ಉನ್ನತ ಸ್ಥಾನದಲ್ಲಿ. ಯಾಕಂದ್ರೆ ಹೆಲ್ತ್ ಸೆಕ್ಷನ್ ನಲ್ಲಿ ಹೇಳ್ಬೇಕಂದ್ರೆ ಒಬ್ಬರೇ ಅಧಿಕಾರಿ ಮೋಸ್ಟ್ಲಿ 4 ಜನ ಇರಬೇಕಾಗಿತ್ತು. 4 ಜನ ಇರುವಂತ ಒಂದು ಸೆಕ್ಷನ್ ನಲ್ಲಿ ಒಬ್ಬ ಅಧಿಕಾರಿ ಇಡೀ ವರ್ಷ ನಿಮ್ಮ ಜೊತೆಯಲ್ಲಿ ನಿಮ್ಮ ಒಡನಾಟ ಅಣ್ಣ ತಮ್ಮನಾಗಿ ಇವತ್ತು ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೈಗೊಳ್ಳುವಂತ ಅನೇಕ ಕಾರ್ಯಕ್ರಮಗಳು, ಅವರು ಕೈಗೊಳ್ಳುವಂತ ಕೆಲವೊಂದು ಕ್ರಮಗಳು ಇವತ್ತು ಹೆಲ್ತ್ ಸೆಕ್ಷನ್ ಸ್ವಚ್ಛವಾಗಿರೋದಕ್ಕೆ ಇವತ್ತು ಎಲ್ಲೋ ಒಂದು ರಿಮಾರ್ಕ್ ರೀತಿಯಲ್ಲಿ ಇರುತ್ತೆ. 100% ಎಲ್ಲೂ 100% ಸಕ್ಸಸ್ ಇರಲ್ಲ, ಆದರೆ 80% ಸಕ್ಸಸ್ ಆದರೆ ಅದು 100% ಸಕ್ಸಸ್ ಆದಂಗೆ. ಇವತ್ತು ವೆಹಿಕಲ್ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಮೇಂಟೈನ್ ಮಾಡಿ ನಿಮ್ಮ ಜೊತೆಯಲ್ಲಿ ಯಾವ ರೀತಿ ಸ್ಪಂದಿಸಬೇಕು, ಮುಖ್ಯಾಧಿಕಾರಿಗಳು ಇರ್ಬೋದು, ಅಧ್ಯಕ್ಷರು ಇರ್ಬೋದು, ನಮ್ಮ ಸದಸ್ಯರು ಇರ್ಬೋದು, ನಿಮಗೆ ಯಾವ ರೀತಿ ಗೌರವ ಸೂಚಿಸಬೇಕು ಪ್ರತಿದಿನ. ಗೌರವಾನ್ವಿತ ಅಧ್ಯಕ್ಷರೇ, ಉಪಾಧ್ಯಕ್ಷರೇ ಹಾಗೂ ಮುಖ್ಯ ಅಧಿಕಾರಿಗಳೇ, ಎಲ್ಲ ನನ್ನ ಸಹಪಾಠಿ ಸದಸ್ಯರುಗಳೇ ಹಾಗೂ ಎಲ್ಲ ಪೌರ ಕಾರ್ಮಿಕರಿಗೆ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ, ನೀವೆಲ್ಲರೂ ಕೂಡ ಪ್ರತಿನಿತ್ಯ ಸ್ವಚ್ಛ ಮಾಡ್ತಾ ಇರೋದ್ರಿಂದಾಗಿ ನಾವೆಲ್ಲರೂ ಕೂಡ ಆರಾಮಾಗಿ ಆರೋಗ್ಯವಾಗಿ ಓಡಾಡ್ತಾ ಇದ್ದೀವಿ. ನಿಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಒಂದು ಸ್ವಚ್ಛತೆಯನ್ನು ಮಾಡ್ತಾ ಇದ್ದೀರಾ. ಹಾಗಾಗಿ ನಮ್ಮ ಹೆಲ್ತ್ ಸೆಕ್ಷನ್ ಹತ್ರ ಕೇಳ್ಕೊಂತೀನಿ, ಅವರಿಗೆ ವರ್ಷಕ್ಕೊಂದ್ಸರಿ ಚೆಕಪ್ ಮಾಡೋದಲ್ಲ, 6 ತಿಂಗಳಿಗೊಂದ್ಸರಿ ಅವರಿಗೆ ಆರೋಗ್ಯ ತಪಾಸಣೆಯನ್ನ ಮಾಡೋದಕ್ಕೆ ವ್ಯವಸ್ಥೆ ಮಾಡಿ. ಮತ್ತೆ ರಾಕೇಶ್ ಅವರು ಹೇಳಿದಂಗೆ ಅವರಿಗೆ ವಿದ್ಯಾರ್ಥಿ ವೇತನ ಆಗಲಿ, ಮತ್ತೆ ಅವ್ರಿಗೆ ಏನೇನು ಸವಲತ್ತು ಸಿಗುತ್ತೋ ಅದನ್ನ ಅವರಿಗೆ ತಲುಪೋ ರೀತಿಯಲ್ಲಿ ನಾವೆಲ್ಲರೂ ಕೂಡ ಎಚ್ಚೆತ್ಕೋಬೇಕಾಗಿದೆ, ಕೆಲಸ ಮಾಡಬೇಕಾಗಿದೆ. ಇನ್ನೊಂದು, ಅವರು ಗಾಡಿಗಳು ಕೆಟ್ಟಾಗ ಗಾಡಿಗಳು ಬೇಗ ರೆಡಿ ಆಗ್ತಾ ಇಲ್ಲ. ರಮೇಶ್ ರಾಜ್ ಅವರೇ, ಸುಮಾರು ದಿನ ಕಂಪ್ಲೇಂಟ್ ಬಂದಿದ್ದಾರೆ. ಒಂದು ಗಾಡಿ ಕಸ ಎತ್ತೋ ಗಾಡಿ ಆಗಲಿ ಬೇರೆ ಯಾವುದಾಗ್ಲಿ ಕೆಟ್ಟಾಗ ನೀವು 1 ವಾರ 15 ದಿನ ಆಗಲಿ ರೆಡಿ ಮಾಡಿಸ್ತಾ ಇಲ್ಲ. ಕೇಳಿಸ್ತಾ ಇದೆಯಾ? ಗಾಡಿಗಳು ರೆಡಿ ಮಾಡ್ತಾ ಇಲ್ಲ. ಮತ್ತೆ ಅವರು ಹೆಂಗೆ ಕೆಲಸ ಮಾಡೋದು? ವೀಲ್ ಕಟರ್ ಆಗಲಿ, ಇನ್ನೊಂದಾಗ್ಲಿ, ಮತ್ತೊಂದಾಗ್ಲಿ, ಅವ್ರಿಗೆ ಏನೇನು ಸಲಕರಣೆಗಳು, ಒಂದು ವೆಹಿಕಲ್ ಮೇಲೆ ರಿಪೇರಿ ಆಗೋದು ಸಹಜ. ಅದನ್ನ ತಕ್ಷಣದಲ್ಲೇ ರೆಡಿ ಮಾಡಿ ಅವರಿಗೆ ಕೊಡಬೇಕು ಅಂತ ಕೇಳ್ಬಂದಿನಿ. ಹಾಗೆ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಗೆಲ್ಲರಿಗೂ ವಂದಿಸ್ತಾ, ಅದನ್ನ ನೀವು ಆದಷ್ಟು ಅದನ್ನ ನೀವು ಅನುಸರಿಸ್ಕೊಳ್ಳಿ, ಅಂದ್ರೆ ಹಾಕೊಳ್ಳಿ. ಈಗ ಗ್ಲೌಸ್ ಇರ್ಬೋದು, ಶೂಸ್ ಇರ್ಬೋದು, ಏನೇ ಇದ್ರೂ ಅದನ್ನ ನಿಮ್ಮ ಸೇಫ್ಟಿಗೆ ಅಂತ ಕೊಟ್ಟಿರೋದು. ನೀವು ಚೆನ್ನಾಗಿದ್ರೆ ನಮಗೆ ನಮ್ಮ ನಗರ ಇರ್ಬೋದು, ನಮ್ಮ ವಾರ್ಡ್ಗಳು ಇರ್ಬೋದು, ಎಲ್ಲನೂ ಸ್ವಚ್ಛತೆಯಾಗಿರೋದಕ್ಕೆ ಒಂದು ಸಹಾಯ ಆಗ್ತದೆ. ನೀವು ಚೆನ್ನಾಗಿದ್ರೇನೆ ಅವೆಲ್ಲ ಆಗಲಿಕ್ಕೆ ಸಹಕಾರ ಸಿಗೋದು. ನಿಮಗೆ ಏನಾದರೂ ತೊಂದರೆ ಆದಾಗ ಅದು ನಮಗೆ ಅನುಕೂಲಗಳು ಕಮ್ಮಿ ಆಗ್ತದೆ. ಆದ್ರಿಂದ ನೀವು ಚೆನ್ನಾಗಿದ್ರೆ ನಮ್ಮ ಕೆಲಸ
ಸಾಹೇಬ್ರಲ್ಲಿ ಕೇಳ್ಕೊಳ್ತೀನಿ. ಯಾಕಂದ್ರೆ ಏನಾದ್ರೂ ನಿಮ್ಗೆ ಕೆಲಸದಲ್ಲೇ ಏನಾದ್ರು ಆದ್ರೆ ಫಸ್ಟ್ ಪ್ರಿಯಾರಿಟಿ ಕೊಟ್ಟು ನಿಮ್ಗೆ ಏನ್ ಚಿಕಿತ್ಸೆ ಆಗುತ್ತೆ ಅದಕ್ಕೆ ಕೊಟ್ಟು ನಿಮ್ಗೆ ಸ್ಪಂದಿಸಿದ್ರೆ ಇವತ್ತಿನ ದಿನಾಚರಣೆ ನಾವು ಏನ್ ಮಾಡ್ತಾ ಇದೀವಿ ಅದಕ್ಕೆ ಅದು ಒಂದು ಏನು ಅರ್ಥ ಇರುತ್ತೆ ಅಷ್ಟೇ. ಈ ನಾವು ಬರೀ ವರ್ಷಕ್ಕೊಂದ್ಸರಿ ದಿನಾಚರಣೆ ಮಾಡಿ ನಿಮ್ಗೆ ಗೌರವ ಸೂಚಿಸೋದ್ರಿಂದ ನಿಮ್ಮ ಕಷ್ಟಕ್ಕೆ ನಾವು ಸ್ಪಂದಿಸಿದಾಗ ಅದಕ್ಕೆ ಒಂದು ಅರ್ಥ ಸಿಗುತ್ತೆ ಅಂತ ನಾನು ಈ ಮೂಲಕ ಅಧ್ಯಕ್ಷರಲ್ಲಿ ಮತ್ತೆ ಸಾಹೇಬರಲ್ಲಿ ಕೇಳ್ಕೊಳ್ತೀನಿ. ಈ ಮಾತುಗಳನ್ನು ಕಾರ್ಮಿಕರು ನಮ್ಮ ಪುರಸಭೆಯ ಬುನಾದಿ ಇದ್ದಾರೆ. ಯಾಕೆಂದ್ರೆ ಎಲ್ಲರೂ ಅವ್ರನ್ನ ಕಸದವ್ರು ಬಂದ್ರು ಇಲ್ಲ ವಾಟರ್ಮನ್ ಬಂದ್ರು ಅಂತ ತುಂಬಾ ಒಂದು ಕೇವಲವಾಗಿ ನೋಡೋ ಒಂದು ಪದ್ಧತಿ ಇದೆ. ಆದ್ರೆ ಆಕ್ಚುಲಿ ಹೇಳ್ಬೇಕಂದ್ರೆ ನಾವು ಕಸದವ್ರು, ನಾವು ಕಸ ಯಾರು ಹಾಕ್ತೀವಿ ನಾವು ಕಸದವ್ರು. ಅವರು ಸ್ವಚ್ಛತೆ ಕಾರ್ಯಕ್ರಮ ಮಾಡಿ ಇಡೀ 23 ವಾರ್ಡ್ ಶುಭ್ರತೆಯಿಂದ ಶುಚಿತ್ವವಾಗಿ ನೋಡಿಕೊಂಡು ಒಂದಿನಾಲೂ ರಜೆ ಇದ್ದೀರಾ, ಒಂದು ಅಧಿಕಾರಿ ವರ್ಗ ರಜೆ ಹಾಕಿದ್ರು ಇಲ್ಲ ಪುರಸಭೆ ಸದಸ್ಯರ ರಜೆಯಲ್ಲಿ ಇದ್ರೂ ಪರವಾಗಿಲ್ಲ. ಆದ್ರೆ ಪೌರ ಕಾರ್ಮಿಕರು ದಿನಾಗ್ಲೂ ಆ ಊರುಗಳಲ್ಲಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸ್ತಾ ಇರೋದ್ರಿಂದ ನಾವು 23 ವಾರ್ಡ್ನ ಸದಸ್ಯರು ನೆಮ್ಮದಿಯಾಗಿ ನಾವಿದ್ದೀವಿ. ವಾಟರ್ ಮ್ಯಾನ್ ನೀರು ಬಿಡೋದ್ರಿಂದ ಇದ್ದು ಎಲ್ಲರೂ ಅವರವರ ಕಾರ್ಯಗಳನ್ನ ನಿರ್ವಹಿಸ್ತಾ ಇದ್ದಾರೆ. ಆದ್ರಿಂದ ನಾನು ಎಲ್ಲರಿಗೂ ಒಂದು ನಮಸ್ಕಾರಗಳನ್ನು ತಿಳಿಸುತ್ತಾ ನನ್ನ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮುಖ್ಯಾಧಿಕಾರಿಗಳು ಹಾಗೂ ಅಧ್ಯಕ್ಷರಾದಂಥ ಶಾರದಾ ಮೇಡಮ್ ಹಾಗೂ ಉಪಾಧ್ಯಕ್ಷರಾದಂಥ ಮಹಿಳಾ ಮೇಡಮ್ ಹಾಗೂ ನನ್ನ ಸಹ ಸದಸ್ಯರಾದಂಥವರಿಗೆ ಹಾಗೂ ನಿಮಗೂ ನಮ್ಮ ಇವತ್ತಿನ ದಿನ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಈಗಾಗಲೇ ಸೋಮಣ್ಣವರು ಮತ್ತು ರಾಖಿಯವರು ಸೌಮ್ಯವರು ಇರೋ ವಿಷಯಗಳನ್ನೇ ಹೇಳಿದ್ದಾರೆ. ಒಂದು ನಾನು ಹೇಳಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಿಮಗೆ ಈ ನಮ್ಮ ಸುತ್ತಮುತ್ತಲಾಗಿ ನಮ್ಮ ದೇಶದಲ್ಲಿ ನಮ್ಮ ನಾಡಲ್ಲಿ ಸ್ವಚ್ಛತೆಯನ್ನು ಮಾಡೋದಕ್ಕೆ ಅಂತಲೇ ಪಾಪ ನೀವು ನಿಮ್ಮ ಆರೋಗ್ಯನ ಬದಿಗಿಟ್ಟು ಕಷ್ಟಪಟ್ಟು ಸ್ವಚ್ಛತೆ ಮಾಡ್ತೀರಾ. ನಿಮಗೆ ಈ ದಿನ ಒಂದು ಗೌರವನ ಸೂಚಿಸಬೇಕು ಮತ್ತು ನಿಮ್ಮ ಅನುಕೂಲಗಳನ್ನು ಮಾಡಿಕೊಡ್ಬೇಕು ನಿಮಗೆ ಅಂತ ಹೇಳಿ ರಾಜ್ಯ ಸರ್ಕಾರ ಆಗಲಿ ಕೇಂದ್ರ ಸರ್ಕಾರಗಳಾಗಲಿ ನಿಮಗೆ ಅನುಕೂಲಗಳನ್ನ ಮಾಡಿಕೊಟ್ಟಿದೆ. ಈ ಅನುಕೂಲಗಳು ನಿಮಗೆ ಇಷ್ಟೊಂದು ಗೌರವ ಸಿಗೋದಕ್ಕೆ, ನಿಮಗೆ ಅಂತ ಒಂದಿನ ಮೀಸಲಿಡೋದಕ್ಕೆ, ಹಾಗೆ ನಿಮ್ಗೆ ಏನು ಅನುಕೂಲಗಳು ಮತ್ತು ಏನು ಸಹಾಯಗಳು ನಿಮಗೆ ಆರೋಗ್ಯದಾಗಿರಬೇಕು, ನಿಮ್ಮ ಮಕ್ಕಳು ಶೈಕ್ಷಣಿಕ ಆಗಿರ್ಬೋದು, ಮತ್ತು ನಿಮಗೆ ಉಚಿತ ಪ್ರವಾಸ ಇದೆ ಔಟ್ ಆಫ್ ಕಂಟ್ರಿಗಳಿಗೆ, ಇವೆಲ್ಲ ಮಾಡಿಕೊಡೋದಕ್ಕೆ ನಮ್ಮ ಮೋದಿಜಿನೇ ಕಾರಣ. ನಿಮ್ಮನ್ನ ಈ ಮಟ್ಟಿಗೆ ನಿಮಗೆ ಗೌರವ ಮತ್ತು ಫೆಸಿಲಿಟೀಸ್ ಆಗಲಿ ನಿಮ್ಮ ದಿನ ಆಗಲಿ ಮತ್ತು ನಿಮ್ಮನ್ನ ಗೌರ್ಮೆಂಟಿಗೆ ಸೇರ್ಪಡೆ ಮಾಡ್ಕೊಂಡಿರೋದಕ್ಕಾಗಲಿ ಎಲ್ಲದಕ್ಕೂ ನಮ್ಮ ಮೋದಿಜಿನೇ ಕಾರಣ. ಯಾಕೆಂದರೆ ಇದುವರೆಗೂ ನಿಮಗೆ ಈ ರೀತಿ ಗೌರವ ಸಿಗೋದಕ್ಕೆ 70 ವರ್ಷಗಳು ಕಾಯಬೇಕಾಯಿತು. 70 ವರ್ಷಗಳು. ಈ ನಿಟ್ಟಿನಲ್ಲಿ ನಾನು ಹೇಳೋದೇನೆಂದರೆ, ನಿಮಗೆ ಇನ್ನೂ ನಿಮ್ಮ ಹೆಚ್ಚಿನಾಗಿ ನಿಮ್ಮ ಕೆಲಸಗಳನ್ನು ಮಾಡಿ ನಿಮಗೆ ಸಿಗೋವಂಥ ಗೌರವನ ಮತ್ತು ನಿಮಗೆ ಸಿಗುವಂಥ ಅನುಕೂಲಗಳನ್ನು ಕೇಳಿ ನಮ್ಮ ಪುರಸಭೆ ವತಿಯಿಂದಲೂ ನಿಮಗೆ ಹೆಚ್ಚಿನ ಸ್ವಚ್ಛತೆ ಕಾರ್ಯಕ್ರಮದಲ್ಲಿ ಪೌರ ಕಾರ್ಮಿಕರು ಮತ್ತು ಆರೋಗ್ಯದಲ್ಲಿ ತುಂಬ ಮುಖ್ಯ ಭಾಗವಹಿಸುತ್ತಿದ್ದಾರೆ. ಅವರಿಗೆಲ್ಲರನ್ನು ಧನ್ಯವಾದ ಸಲ್ಲಿಸಿ 2 ಮಾತನ್ನು ಮತ್ತೆಲ್ಲ ಸದಸ್ಯರು ಆಮೇಲೆ ಪೌರ ಕಾರ್ಮಿಕರು ಮುಖ್ಯವಾಗಿ ಎಲ್ಲ ವಿಷಯವನ್ನು ಎಲ್ಲರಿಗೂ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳು. ಏನು ಈ ಪೌರ ಕಾರ್ಮಿಕರಿಗೆ ನಮ್ಮ ಪುರಸಭೆ ಕಡೆಯಿಂದ ಒಂದು ಸ್ಪೋರ್ಟ್ಸ್ ಡೇ ಈ ಥರ ಎಲ್ಲ ಒಂದು ಆಯೋಜಿಸಲಾಗಿತ್ತು. ಅದು ನನಗೆ ಪರ್ಸನಲಿ ತುಂಬ ಖುಷಿ ತಂದುಕೊಡ್ತು. ಏಕೆಂದರೆ ಅವ್ರು ಯಾವಾಗಲೂ ಬೆಳಗ್ಗೆ 5 ಗಂಟೆಗೆ ಅವ್ರ ಕೆಲಸವನ್ನು ಶುರು ಮಾಡಿದ್ರೆ 2 ಗಂಟೆ 3 ಗಂಟೆವರೆಗೂ ಅವ್ರ ಕೆಲಸಗಳಿರುತ್ತೆ. ಆ ಒಂದು ದಿನ ಅವ್ರಿಗೆ ತುಂಬ ಒಂದು ಎಂಟರ್ಟೈನ್ಮೆಂಟ್ ಇರ್ಬೋದು, ಅವ್ರಂತ ಒಂದು ಖುಷಿ ಸಿಗುತ್ತೆ. ಎಲ್ಲ ಒಂದು ಸ್ಪೋರ್ಟ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅವ್ರಿಗೂ ಒಂಥರ ಖುಷಿ ತಂದುಕೊಡುತ್ತೆ. ಈ ಥರ ಇನ್ನಷ್ಟು ಅವ್ರಿಗೆ ಒಂದು ವರ್ಷಕ್ಕೊಮ್ಮೆ ಈ ಥರ ಬೇರೆ ಥರ ಇನ್ನೂ ಏನಾದರೂ ಅವ್ರಿಗೆ ಆಯೋಜಿಸಬೇಕಾಗಿ ನಾನು ಕೇಳ್ಕೊತೀನಿ. ಮತ್ತು ನಮ್ಮ ಚಂದಾಪುರ ಇಷ್ಟು ಒಂದು ಸ್ವಚ್ಛತೆಯಿಂದ ಇದೆ ಅಂದರೆ ಅದು ಕಾರಣ ಪೌರ ಕಾರ್ಮಿಕರೇ. ಮತ್ತು ಅವ್ರು ನಮ್ಮ ಒಂದು ವಾರ್ಡಿಗೆ ಬಂದಾಗ ನಮ್ಮ ಪಬ್ಲಿಕ್ ಅವ್ರಿಗೂ ಹೇಳಬೇಕು, ನಾವು ಅವ್ರ ಗೌರವ ಕೊಡಿ, ಅವ್ರು ಹೇಳೋದನ್ನ ಸ್ವಲ್ಪ ಕೇಳಿ. ಅವ್ರು ಇವಾಗ ಕಸನ ವಿಂಗಡಿಸಿ ಅಂತ ಹೇಳ್ತಾರೆ, ಅದನ್ನ ಅವ್ರು ಕೇಳಬೇಕು. ಅದನ್ನ ನಾವು ನಮ್ಮ ಪಬ್ಲಿಕ್ಗೆ ಅಂದರೆ ನಮ್ಮ ವಾರ್ಡಲ್ಲಿ ನಾವು ಅವ್ರಿಗೆ ಹೇಳ್ಕೊಡ್ಬೇಕು. ಸೊ ಅವ್ರು ಕೊಡೋ ಮರ್ಯಾದೆಗೆ ನೀವು ಕೊಡಬೇಕು, ಅವ್ರು ಹೇಳಿದ್ದನ್ನ ಕೇಳಬೇಕು. ಸೊ ಅವ್ರು ಹೇಳ್ತಾರೆ ಕಸ ವಿಂಗಡಣೆ ಮಾಡಿಲ್ಲ ಅಂದ್ರೆ ನಾವು ಹಾಕೊಳಲ್ಲ ಅಂತ ಹೇಳ್ತಾರೆ, ಅವ್ರ ಮೇಲೆ ಜಗಳ ಮಾಡಕ್ ಹೋಗ್ತಾರೆ. ಸೊ ಇದೆಲ್ಲ ನಾವು ಅವ್ರಿಗೆ ಅರಿವು ಮೂಡಿಸ್ಬೇಕು. ನಾವು ಹೇಳ್ಬಿಟ್ಟು ಇಲ್ಲ ಅವರು ನಮಗೋಸ್ಕರ ಸ್ವಚ್ಛತೆಗೋಸ್ಕರ ಅವ್ರು ಇಷ್ಟು ಇದು ಮಾಡ್ತಾ ಇದ್ದಾರೆ, ಅವ್ರ ಮಾತನ್ನು ನಾವು ಗೌರವಿಸ್ಬೇಕು ಅಂದ್ಬಿಟ್ಟು ನಾವು ಹೇಳ್ಬೇಕು.
2 ಗಂಟೆವರೆಗೂ ನಮ್ಮ ಕೆಲಸನ ನಾವು ವಹಿಸ್ಕೊಂಡು ಹೋಗ್ತಾ ಇದ್ದೀವಿ. ಆದರೆ ವರ್ಷಕ್ಕೊಮ್ಮೆ ಆದರೂ ನಮ್ಮ ಕೋರ್ಸ್ ಆಗಿರ್ಬೋದು, ಪೌರ ಕಾರ್ಮಿಕರ ಡೇ ಆಗಿರ್ಬೋದು, ನಮ್ಮ ಸೆಲೆಬ್ರೇಷನ್ ಮಾಡ್ತೀರ. ಆದರೆ ನಮಗೆ ಅಕ್ಕವ್ರು ಅಂದಂಗೆ ಪೌರ ಕಾರ್ಮಿಕರು ಅನ್ನೋದು ಒಂದು ಹೆಸರಿದ್ರೆ ಸಾಕು. ಕಸದವ್ರು ಬಂದರು, ಕಸದ ಗಾಡಿಯವ್ರು ಬಂದರು ಅಂತ ನಮ್ಗೆ ಎಕ್ಸ್ಪೆಕ್ಟ್ ಇರೋದು. ನಾವು ವಾರ್ಡ್ ಮೆಂಬರ್ಗಳಿಗೂ ಹೇಳ್ತೀವಿ, ಸುಮಾರು ಜ್ಯೋತಕ್ಕ ಅವ್ರಿಗೂ ಹೇಳಿದ್ದೀನಿ, ಸ್ವಲ್ಪ ಸೆಕ್ರಿಫಿಕೇಶನ್ ಕೇಳೋದು ನಾವು ಒಂದೇ, ಅದೊಂದು ಕರೆಕ್ಟಾಗಿ ಕೊಟ್ಟರೆ ಸಾಕು. ಮತ್ತು ನಮಗೆ ರಾಕೇಶ್ ಅನ್ನ ಅಂದಂಗೆ ನಮಗೂ ನಿವಾಸಿಗಳು ಇಲ್ದಿರೋರು ಇದ್ದಾರೆ, ಊರು ಬಿಟ್ಟು ಬಂದವರು ಇದ್ದಾರೆ. ನಮ್ಮ ಕಡೆ ತಮ್ಮ ಗಮನನೂ ಇರಬೇಕಂತ ಆಮೇಲೆ ನಾನು ವಿನಂತಿ ಮಾಡ್ಕೊಳ್ತೇನೆ. ನಾನು 2 ಮಾತು ಅವಕಾಶ ಮಾಡ್ತೀನಿ. ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಎಲ್ಲರಿಗೂ ಶುಭಾಶಯ ಕೋರುತ್ತಾ, ದಯವಿಟ್ಟು ಎಲ್ಲ ಸದಸ್ಯರಿಗೂ ಮತ್ತು ಮುಖ್ಯಾಧಿಕಾರಿಗಳಿಗೂ ನಮಗೆ ಏನೇನು ಬರ್ತದೆ ಸೌಲಭ್ಯ ದಯವಿಟ್ಟು ಇನ್ನೂ ಹೆಚ್ಚಾಗಿ ಕೊಡ್ಬೇಕು ಅಂದ್ಬಿಟ್ಟು ಪ್ರಾರ್ಥನೆ ಮಾಡ್ಕೊತ ಇದ್ದೀನಿ. ನಮ್ಮ ಮಕ್ಕಳಿಗಾಗಲಿ ನಮಗಾಗಲಿ ದಯವಿಟ್ಟು ಶಿಕ್ಷಣ ಆಗಲಿ, ಮತ್ತು ಯಾರೋ ಸತ್ತೋದ್ರೆ 2 ಲಕ್ಷಕ್ಕೆ ಯಾರು ಆಗೋದಿಲ್ಲ. ದಯವಿಟ್ಟು ಹೆಚ್ಚಿನ ಫಂಡಲ್ಲಿ ಆಗ್ಬೇಕಂದ್ಬಿಟ್ಟು ನಾನು ನಿಮಗೆ ಮನವಿ ಮಾಡ್ತಾ ಇದ್ದೀನಿ, ನಮ್ಮ ಪುರಸಭೆ ಅಧಿಕಾರಿಗಳಿಗೆ ಮತ್ತು ಅಧ್ಯಕ್ಷರಿಗೆ. ಈಗ ತುಂಬ ಜನ ಆಕ್ಸಿಡೆಂಟಾಗಿ ಸಾಯ್ತಾ ಇದ್ದಾರೆ, ಅವ್ರಿಗೆ ಅನುಕೂಲ ಸಿಗ್ತಾ ಇಲ್ಲ ಏನೂ. ಅದರಿಂದ ಸರ್ಕಾರದಿಂದ ಏನೇನು ಬರ್ತದೆ ದಯವಿಟ್ಟು ನಿಮಗೆ ಕೈ ಮುಗಿತೇನೆ. ನಮ್ಮ ಪೌರ ಕಾರ್ಮಿಕರಿಗೆ ಏನೇನು ವೇದಿಕೆ ಮೇಲೆ ಆಸೀನರಾದಂಥ ಎಲ್ಲರಿಗೂ ನನ್ನ ನಮಸ್ಕಾರ ತಿಳಿಸ್ತೀನಿ. ಮತ್ತೆ ಇವತ್ತು ಇಲ್ಲಿ ನಾವು ಆಚರಿಸ್ತಾ ಇರೋದು ಪೌರ ಕಾರ್ಮಿಕರ ದಿನಾಚರಣೆ. ಎಲ್ಲರಿಗೂ ನಮ್ಮ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ನಾನು ಎಲ್ಲರೂ ಹೇಳಿದರೆ ನಾನು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ನಾನು ನಿಮಗೂ ಒಂದು ಹೇಳೋದೇನು ಅಂತಂದರೆ, ನಿಮ್ಮ ಆರೋಗ್ಯ ನೀವು ಕಾಪಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇದೊಂದು ಸ್ಪೆಷಲ್, ಇವ್ರು ಹೇಳ್ದಂಗೆ ದಿವ್ಯಲಕ್ಷ್ಮಿ ಅಕ್ಕ ಹೇಳ್ದಂಗೆ, ಇದೊಂದು ಮೆಸೇಜ್ ಟು ಪಬ್ಲಿಕ್. ಪ್ಲೀಸ್ ಅವರಿಗೂ ರೆಸ್ಪೆಕ್ಟ್ ಕೊಡಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ. ಯಾಕಂದರೆ ಅವರು ನಮ್ಮ ಥರನೇ ಹ್ಯೂಮನ್ ಬೀಯಿಂಗ್ಸು, ಅವ್ರಿಗೂ ಲೈಕ್ ನಾವು ರೆಸ್ಪೆಕ್ಟ್ ಕೊಡಬೇಕು. ಕಸದವ್ರು ಬಂದರು, ಕಸದ ಗಾಡಿ ಬಂತು, ಅದೆಲ್ಲ ಹೇಳ್ಬಾರ್ದು. ನಾವು ನಮ್ಮ ಸರೌಂಡಿಂಗ್ ಕ್ಲೀನ್ ಆಗಿರೋದಕ್ಕೆ ಅವರೇ ನಮಗೆ ಮೇಯ್ನ್ ರೀಸನ್ ಆಗಿದ್ದಾರೆ. ಸೊ ನಾವು ಅವ್ರಿಗೆ ರೆಸ್ಪೆಕ್ಟ್ ಕೊಡಬೇಕು ಅಂತ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳು. ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರಿಗೆಲ್ಲ ಮತ್ತು ಮುಖ್ಯ ಉಪಾಧ್ಯಾಯರಿಗೆಲ್ಲ ನಂದು ಒಂದು ಸುತ್ತ 2 ಮಾತು ಮಾತಾಡೋದಕ್ಕೆ ಇಚ್ಛೆ ಪಡ್ತೀನಿ. ನಮ್ಮ ಸದಸ್ಯರಿಗೆಲ್ಲನೂ ಇವಾಗ ಹೇಳಿದ್ರು, ಈಗ ಏನು ಇವಾಗ ನಮ್ಮ ಸದಸ್ಯರಿಗೆಲ್ಲನೂ ಭಾಷಣ ಮಾಡೋದು ಇಷ್ಟೊತ್ತು ಹೇಳಿದ್ರು. ನಿಮ್ಮ ಏನು ಡೈಲಿ ನೀವು ಸ್ವಚ್ಛತೆ ಮಾಡ್ತೀರಾ, ಮನೆ ಮನೆಗೆ ಹೋಗ್ತೀರಾ, ಮನೆಗೆ ಊರೂರಿಗೆ ಹೋಗಿ ಎಲ್ಲ ಕ್ಲಿಯರ್ ಮಾಡ್ತಾರೆ, 23 ವಾರ್ಡ್ಗೆಲ್ಲ ಕ್ಲಿಯರ್ ಮಾಡ್ತೀರಾ ಅಂತೇಳಿ ಎಲ್ಲ ಹೇಳಿದ್ರು. ಆದರೆ ನಮ್ಮ ಸದಸ್ಯರಿಗೆ ಒಂದು ಮನವಿ ಏನಂತ ಹೇಳ್ತೀನಿ ಅಂತಂದ್ರೆ, ಅಧ್ಯಕ್ಷರಾಗಿರ್ಬೋದು, ಉಪಾಧ್ಯಕ್ಷರಾಗಿರ್ಬೋದು, ನಮ್ಮ ಸದಸ್ಯರಿಗೆ ಯಾರೇ ಆಗಿರ್ಬೋದು, ಪ್ರತಿಯೊಂದು ವಾರ್ಡಲ್ಲಿ 6 ತಿಂಗಳಿಗೆ ಒಂದ್ಸತಿ ಅವ್ರ ಜೊತೆಯಲ್ಲಿ ಅವ್ರ ವಾರ್ಡ್ಗೆ ಇರ್ಬೋದು, ಅವರೊಂದು ಯಾವುದೋ ಒಂದು ವಾರ್ಡಲ್ಲಿ 6 ತಿಂಗಳಿಗೆ ಒಂದ್ಸತಿ ಎಲ್ಲರೂ ಸೇರ್ಕೊಂಡು ಒಂದು ಅಭಿಯಾನ ಮಾಡಬೇಕು. ಅವ್ರ ಜೊತೆಯಲ್ಲಿ ಪೌರ ಕಾರ್ಮಿಕರ ಜೊತೆಯಲ್ಲಿ ಅಭಿಯಾನ ಮಾಡಿದಾಗ ಅವ್ರ ಕಷ್ಟ ಸುಖ ಏನಂತ ಗೊತ್ತಾಗುತ್ತೆ. ಇವರು ಜೊತೆಯಲ್ಲಿ ಹೋಗಿ ಮನೆ ಹೇಳಿದಾಗ ಅವರು ಕೇಳ್ತಾರೆ, ಆಯ್ತಾ? ಬರೀ ಪೌರ ಕಾರ್ಮಿಕರು ಹೋಗಿ ಮನೆ ಹತ್ರ ಹೇಳಿದ್ರೆ ಯಾರು ಕೇಳಲ್ಲ. ಅದ್ರ ಜೊತೆಗೆ ಪೌರ ಕಾರ್ಮಿಕರು ಒಂದು ಅಭಿಯಾನ ಮಾಡಬೇಕು. 6 ತಿಂಗಳಿಗೆ ಒಂದ್ಸತಿ ಓಡಾಡಿದಾಗನೇ ಗೊತ್ತಾಗೋದು ಅವ್ರಿಗೆ ಏನಂತೇಳಿ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಈಗ ನಮ್ಮ ಸದಸ್ಯರುಗಳು ಮುಂದಿನ ದಿನಗಳಲ್ಲಿ ದಯವಿಟ್ಟು ಅಧ್ಯಕ್ಷರಿಗೆ ಹೇಳ್ತೀನಿ, ಉಪಾಧ್ಯಕ್ಷರಿಗೆ ಹೇಳ್ತೀನಿ, ನಮ್ಮ ಸದಸ್ಯರಿಗೆ ಮನವಿ ಅವ್ರ ಜೊತೆಯಲ್ಲಿ ಕೈ ಜೋಡಿಸಿ 6 ತಿಂಗಳಿಗೆ ಒಂದ್ಸತಿ ಮನೆಗೆ ಅಭಿಯಾನ ಅಂತ ಮಾಡ್ಕೊಳ್ಳಿ. ಇವಾಗ ಒಂದು ದಿವಸ ಅಂತಲ್ಲ, ಒಂದು ವಾರನೇ ಮಾಡ್ಕೊಳ್ಳಿ. ಅಭಿಯಾನ ಅಂತ ಮಾಡ್ಕೊಂಡಾಗ ನಮ್ಮ ಚಂದಾಪುರ ಪುರಸಭೆ ಎಲ್ಲ ಹೋಗುತ್ತೆ. ಆ ಥರ ಮಾಡಿದಾಗ ಎಲ್ಲರಿಗೂ ಒಂದು ನಾವು ಮನೆ ಗುಡಿಸ್ದಂಗೆ ಆಗುತ್ತೆ, ಅವ್ರಿಗೆ ಹೇಳ್ದಂಗೆ ಆಗುತ್ತೆ, ನಾವು ಹೇಳ್ದಂಗೆ ಆಗುತ್ತೆ. ಯಾಕಂದ್ರೆ ಆ ಪೌರ ಕಾರ್ಮಿಕರು ಹೇಳಿದ್ರೆ ಗೊತ್ತಾಗಲ್ಲ. ಇವಾಗ ನಾವು ಹೋಗಿ ಹೇಳಿದಾಗ ಅವ್ರಿಗೆ ಅವರು ಒಂದು ಸ್ವಲ್ಪ ತಿಳ್ಕೊಂತಾರೆ, ಹೌದೇನೋ ಮಾಡಿದ್ರೆ ಈ ಥರ ಆಗುತ್ತೇನೋ ಅಂತ ಹೇಳಿ ತಿಳ್ಕೊಂತಾರೆ. ಹಾಗಾಗಿ ನಿಮ್ಮ ಅಧಿಕಾರಿಗಳಿರ್ಬೋದು, ನಮ್ಮ ಅಧ್ಯಕ್ಷರು, ಸದಸ್ಯರಿಗೆ ಮನವಿ ಮಾಡ್ಕೊಳ್ತೀನಿ, ದಯವಿಟ್ಟು ಪೌರ ಜೊತೆ ಕೂಡಿ ನಿಮ್ಗೆಲ್ಲ ನೀವು ಸ್ವಲ್ಪ ಕೆಲಸ ಮಾಡಬೇಕಾಗಿ ವಿನಂತಿ ಮಾಡ್ಕೊತಾ ಇದ್ದೀನಿ. ಆಸೀನರಾಗಿರುವಂತಹ CO ಸರ್, ಶಾಬತ್ ಅವರು, ಉಪಾಧ್ಯಕ್ಷರಾದಂಥ ಮಂಜುಳಾ ಅವರು, ಶಾಬತ್ ಅವರಿಗೆಲ್ಲ ವಂದನೆಗಳನ್ನು ತಿಳಿಸ್ತೀನಿ. ಮತ್ತು ಇಲ್ಲಿ ಎಲ್ಲ ಸೇರಿದ್ದೀರಾ, ಈ ಒಂದು ಕಾರ್ಯಕ್ರಮ ತುಂಬ ಚೆನ್ನಾಗಿ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ಎಲ್ಲರಿಗೂ ಪೌರ ಕಾರ್ಮಿಕರ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತೀನಿ. ಮೊದಲ ಆದ್ಯತೆ ಏನು ಅಂದರೆ ನಿಮ್ಮ ಆರೋಗ್ಯ ಫಸ್ಟ್. ಎಲ್ಲರೂ ಹೇಳಿದ್ದಾರೆ, ನಾನೇನು ಸ್ಪೆಷಲಾಗಿ ಏನು ಹೇಳೋದಿಲ್ಲ.
ಗೌರ್ಮೆಂಟ್ ಕಡೆಯಿಂದ ರಾಜ್ಯ ಸರ್ಕಾರ ಏನು ಫೆಸಿಲಿಟಿ ಕೊಟ್ಟಿದ್ದೀರ ತಿಳ್ಕೊಂಡು ಅದ್ರ ಬಗ್ಗೆ ಸದುಪಯೋಗ ನೀವೆಲ್ಲರೂ ಮಾಡ್ಕೋಬೇಕು. ನಿಮ್ಗೆ ಏನೇ ಸಮಸ್ಯೆ ಬಂದರೂ ನಾವೆಲ್ಲ ಸದಸ್ಯರು ಒಟ್ಟಿಗೆ ಇರ್ತೀವಿ. ನಮ್ಮ ಗಮನಕ್ಕೆ ತನ್ನಿ. ವಾರ್ಡಲ್ಲಿ ಏನೇ ಪ್ರಾಬ್ಲಮ್ ಇದ್ರು, ಒಂದು ಸಣ್ಣ ಪುಟ್ಟ ಪ್ರಾಬ್ಲಮ್ ಇದ್ರು ನಮ್ಗೆ ತಿಳಿಸಿ ನಮ್ಮ ಮುಂದೆ ನಿಂತ್ಕೊಂಡು ಸರ್ಕಾರ ಮಾಡ್ತೀವಿ. ಪೌರ ಕಾರ್ಮಿಕರ ಶುಭಾಶಯಗಳು ಹೇಳ್ತಾ, ಹರಿ ಸರ್ವೋತ್ತಮನು ವಾಯು ಜೀವನೋತ್ತಮನು. ಹಾಗಾಗಿ ನಮ್ಮ ಸೈನಿಕರು ಬಳಿಕಾದ್ರೆ ನಮ್ಮ ಪೌರ ಕಾರ್ಮಿಕರು ಏನು ನಮ್ಮ ಅವರ ಗಡಿ ಏನಿದೆ ಈ ಚಂದಾಪುರ ಕಾಯ್ತಾ ಇದ್ದಾರೆ. ಅವರಿಗೆ ಮತ್ತೊಮ್ಮೆ ನಮ್ಮ ಸಲಾಮನ್ನು ಹೇಳ್ತಾ, ಕೇಂದ್ರ ಸರ್ಕಾರದ ಆದೇಶದಂತೆ ಅವರಿಗೆ ಪ್ರತಿ ವರ್ಷ ಸೆಪ್ಟೆಂಬರ್ 23 ಪೌರ ಕಾರ್ಮಿಕ ದಿನಾಚರಣೆ ನೆರವೇರಿಸಬೇಕಂತ ಆದೇಶ ಆಗಿದೆ. ಆ ಪ್ರಕಾರ ನಾವು ಈ ಕಾರ್ಯಕ್ರಮನ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು, ಗೌರವಾನ್ವಿತ ಎಲ್ಲ ಸದಸ್ಯರು ಮತ್ತು ಎಲ್ಲ ಅಧಿಕಾರ ಮಿತ್ರರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೇವೆ. ಎಲ್ಲ ಪೌರ ಕಾರ್ಮಿಕರಿಗೆ ಸರ್ಕಾರ ಆದೇಶದಂತೆ ಪ್ರತಿನಿತ್ಯ ನಾವು ತಿಂಡಿಯ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಕೆಲ ಸರ್ಕಾರ ಆದೇಶದಂತೆ ಈಗಾಗಲೇ ಏನು ಕಾಯಂ ನೌಕರು 13 ಜನ ಇದ್ದಾರೆ. ವಿಶೇಷ ಸಂಕಷ್ಟ ಪತ್ತೆ ಅಂತ ಹೇಳಿದ್ದಾರೆ. ಆ ವಿಶೇಷ ಸಂಕಷ್ಟ ಪತ್ಯವನ್ನು ಈಗಾಗಲೇ ಖಜಾನೆ ಇಲಾಖೆಯಿಂದ ಅವರ ನೇರ ಖಾತೆಗಳಿಗೆ ಜಮಾ ಮಾಡಲಾಗಿದೆ. ಮತ್ತು ಏನು ಪೌರ ಕಾರ್ಮಿಕರಿಗೆ ವಾರ್ಷಿಕವಾಗಿ ಏನು 7,000 ಕೊಡಬೇಕು ಅದನ್ನು ಕೊಟ್ಟಿದ್ದೇವೆ. ಕಾಲಕ್ಕೆ ಏನು ಸಂಬಳ ಇದೆ ಆ ಸಂಬಳ ನಾವು ಅಕೌಂಟ್ ಮೆನ್ಷನ್ ಮಾಡಿಕೊಟ್ಟಿದ್ದೇವೆ. ಸೂಕ್ತ ಸಮಯದಲ್ಲಿ ಅವರಿಗೆ ಪೌರ ಕಾರ್ಮಿಕರಿಗೆ ನಾವು ವೈದ್ಯಕೀಯ ಚಿಕಿತ್ಸೆಯನ್ನು ಮಾಡಿಸ್ತಾ ಇದ್ದೇವೆ. ಆ ವೈದ್ಯಕೀಯ ಚಿಕಿತ್ಸೆಗೆ ಸಂಬಂಧಿಸಿದಂತೆ ಈಗಾಗಲೇ 3 ತಿಂಗಳು 6 ತಿಂಗಳು ವರ್ಷಕ್ಕೊಂದ್ಸಲ ಮಾಡಬೇಕು. ಈಗಾಗಲೇ ಮಾಸಿಕ ಚೆಕಪ್ಪನ್ನು ಆಕ್ಸ್ಫರ್ಡ್ ಮೆಡಿಕಲ್ ಕಾಲೇಜ್ ವತಿಯಿಂದ ಮಾಡಿದ್ದೇವೆ. ಮಧ್ಯದಲ್ಲಿ ಏನಾದರೂ ಅಡಚಣೆ ಆಗೋ ಸಂದರ್ಭದಲ್ಲಿ ನೇರವಾಗಿ ಯಶಸ್ವಿಗಳಿಗಾಗಲಿ ಅಥವಾ ನಮಗಾಗಲಿ, ಅಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಸದಸ್ಯರಾಗಲಿ ನಾವು ತಿಳಿಸಿದ ಮನಸ್ಸಿನಲ್ಲಿ ನಾವೇ ಖುದ್ದಾಗಿ ಬಂದು ಆಸ್ಪತ್ರೆಗೆ ಚೆಕಪ್ ಮಾಡಿಸೋಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಂತರ ನಮ್ಮ ಪೌರ ಕಾರ್ಮಿಕರಿಗೆ ಏನು 2 ಲಕ್ಷದ ವಿಮೆಯನ್ನು ಪ್ರತಿ ವರ್ಷ 436 ರೂಪಾಯಿ ಕೊಡೋದಕ್ಕೆ ಅವರ ಅಕೌಂಟಿಂದ ನೇರವಾಗಿ ಕಡಿತ ಮಾಡೋದಕ್ಕೆ ಬ್ಯಾಂಕಿಗೆ ಈಗಾಗಲೇ ನಿರ್ದೇಶಿಸಿಕೊಡ್ತೀವಿ. ನಂತರ ಏನು 20 ರೂಪಾಯಿ ಅದನ್ನು ಬ್ಯಾಂಕಿನ ಅವರೇ ಡೈರೆಕ್ಟ್ ಪೇಮೆಂಟ್ ಮಾಡ್ತಾರೆ, ಅದು 2 ಲಕ್ಷ ರೂಪಾಯಿ ವಿಮೆ ಇದೆ. ನಂತರ ಎಲ್ಲ ಮತ್ತು ಮಹಿಳಾ ಪುರುಷರಿಗೆ ಮಹಿಳೆಯರಿಗೆ ಏನಿದೆ ರಕ್ಷಾ ಕೊಟ್ಟಿದ್ದೀವಿ. ಅದಕ್ಕೆ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ನಮ್ಮ ಎತ್ತಿಸ್ಕೊಂಡು ಪರಿಶೀಲನೆ ಮಾಡಿ ಕೊಡೋಕ್ಕೆ ಅದನ್ನು ವ್ಯವಸ್ಥೆ ಮಾಡ್ತೀವಿ. ಅದೇ ರೀತಿಗೆ ಚಂದಾಪುರ ವ್ಯಾಪ್ತಿಯಲ್ಲಿ 10 ಜನ ಪೌರ ಕಾರ್ಮಿಕರು ಈಗಾಗಲೇ ಏನು SC, ST, SP ವಿಶೇಷ ಅನುದಾನದಲ್ಲಿ ಗೃಹವನ್ನು ಅವರ ಅಕೌಂಟ್ಗೆ ನೇರವಾಗಿ ತರಿಸಿದ್ದೀವಿ. ಸ್ವಂತ ನಿವೇಶನ ಇದ್ದಲ್ಲಿ ಸರ್ಕಾರದಿಂದ ಏನು 6 ಲಕ್ಷ ಇದೆ ಅದನ್ನ ಮಾಡೋದಕ್ಕೆ ನಾವು ಅಪ್ಲಿಕೇಶನ್ ಕೊಟ್ಟು ಇಮಿಡಿಯೇಟ್ ಆಗಿ ಅದನ್ನು ಪ್ರೋಸೆಸ್ ಮಾಡಿ ವ್ಯವಸ್ಥೆ ಮಾಡ್ತೀವಿ. ನಂತರ ಗೌರವಾನ್ವಿತ ನಮ್ಮ ಹಿರಿಯ ಸದಸ್ಯರು ಸೋಮಣ್ಣ ಇರ್ಬೋದು, ನಂತರ ನಮ್ಮ ಸ್ನೇಹಿತರಾದ ನಾಗೇಶ್ ಅವರು ಹೇಳಿದಂಗೆ ಏನು ವಸತಿ ಕಲ್ಪಿಸೋದಕ್ಕೆ ಏನಿದೆ ಅದನ್ನು ನಮ್ಮ ಅಧ್ಯಕ್ಷರೊಂದಿಗೆ ಅಧ್ಯಕ್ಷ ಅದು ಯಾವ ಭೂಮಿ ಏನು ಅಂತೇಳಿ ಪರಿಶೀಲನೆ ಮಾಡಿ ಅದನ್ನು ನೀಡೋದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ 2 ಮಾತನ್ನ ಆಡಕ್ಕೆ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ವಂದಿಸಿ ಮೊದಲಿಗೆ ಎಲ್ಲರಿಗೂ ನಮಸ್ಕಾರ. ವೇದಿಕೆ ಮೇಲೆ ಆಸೀನರಾದಂತಹ ಉಪಾಧ್ಯಕ್ಷರಿಗೂ ಹಾಗೂ ಗೌರವಾನ್ವಿತ ಸದಸ್ಯರಿಗೂ ಹಾಗೂ ನಮ್ಮ ಮುಖ್ಯಾಧಿಕಾರಿಗಳಿಗೂ ಹಾಗೂ ಸಿಬ್ಬಂದಿ ವರ್ಗದವರಿಗೂ ಮತ್ತು ಪೌರ ಕಾರ್ಮಿಕರಿಗೂ ಮತ್ತೊಮ್ಮೆ ಸ್ವಾಗತ ಕೋರುತ್ತಾ ಇವತ್ತು ಎಲ್ಲರಿಗೂ ಪೌರ ಕಾರ್ಮಿಕರ ದಿನಾಚರಣೆಯ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಸೈನಿಕರು ಹೇಗೆ ಸೇವೆ ಸಲ್ಲಿಸ್ತಾ ಇದ್ದಾರೋ ಅದೇ ರೀತಿ ಪೌರ ಕಾರ್ಮಿಕರು ನಮ್ಮ ದೇಶಕ್ಕೆ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇವತ್ತು ನಮ್ಮ ದೇಶ ಸ್ವಚ್ಛವಾಗಿರೋ ಮೂಲ ಕಾರಣನೇ ನಮ್ಮ ಪೌರ ಕಾರ್ಮಿಕರು ಅಂತ ಹೇಳ್ತಾ ಅವ್ರಿಗೆ ನಮ್ಮ ಎಲ್ಲರ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಹಾಗೆ ನಮ್ಮ ಪೌರ ಕಾರ್ಮಿಕರಿಗೋಸ್ಕರ ನಾವು ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೀವಿ. ಆ ಕ್ರೀಡಾಕೂಟದಲ್ಲಿ ಗೆದ್ದಂಥವ್ರಿಗೆ ಇವತ್ತು ಬಹುಮಾನ ವಿತರಣೆ ಮಾಡ್ತಾ ಇದ್ದೀವಿ. ಹಾಗೆ ಅವ್ರಿಗೆ ಹೆಲ್ತ್ ಚೆಕಪ್ ಮಾಡಿಸಿದ್ದೀವಿ, ಸಮವಸ್ತ್ರ ಎಲ್ಲ ನೀಡಿದ್ದೀವಿ. ಹಾಗೆ ಅವ್ರಿಗೆ ನಮ್ಮ ಪುರಸಭೆಯಲ್ಲಿ ಎಲ್ಲ ವಾರ್ಡ್ಗಳ ಜನತೆಯಲ್ಲಿ ಮಾಧ್ಯಮದ ಮುಖಾಂತರ ಕೇಳೋದೇನೆಂದ್ರೆ ಅವ್ರಿಗೆ ಗೌರವ ಕೊಡಬೇಕು. ಅವ್ರು 1 ದಿವಸ ಬಂದಿಲ್ಲ ಅಂದ್ರೆ ಹೇಗೆ ಫೋನ್ ಮಾಡ್ತೀರಾ ಗಾಡಿ ಬಂದಿಲ್ಲ ಅಂತ? ಅವ್ರು ಬಂದಿಲ್ಲ ಅಂದ್ರೆ ನಿಮ್ಮ ಊರು ಸ್ವಚ್ಛ ಇರಲ್ಲ, ಏರಿಯಾನು ಸ್ವಚ್ಛ ಇರಲ್ಲ.
ಅದಕ್ಕೋಸ್ಕರ ಅವರು ಗೌರವ ಕೊಡಿ. ಫಸ್ಟು ಗೌರವ ಕೊಟ್ಟು ಅವ್ರ ಬಾಗಿಲು ಬಂದಾಗ ಕಸ ಕೊಡಿ. ಆಮೇಲೆ ಅವರು ಮಳೆ ಇರಲಿ, ಗಾಳಿ ಇರಲಿ, ಬಿಸಿಲು ಇರಲಿ, ಆರೋಗ್ಯ ಬದಿಗಿಟ್ಟು ಅವ್ರು ಕೆಲಸ ಮಾಡ್ತಾ ಇದ್ದಾರೆ. ಅದ್ ಬಿಟ್ಟು ನೀವು ಕಸದವ್ರು ಬಂದ್ರು, ಕಸದ ಗಾಡಿ ಬಂತು ಅನ್ನೋದು ಬಿಡಿ. ಅವ್ರಿಗೆ ಅಂತ ಪೌರ ಕಾರ್ಮಿಕ ಅಂತ ಸರ್ಕಾರ ಒಂದು ಇದು ಕೊಟ್ಟಿದೆ, ಅದನ್ನ ಪರಿಗಣನೆಯಲ್ಲಿ ಇಟ್ಕೊಂಡು ಮಾತಾಡಿ ಅಂತ ಹೇಳ್ತಾ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ. ಹಾಗೆ ಇವತ್ತು ನಮ್ಮ ಪೌರ ಕಾರ್ಮಿಕರಿಗೆ ಸಂತೋಷ ಪಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ನಮ್ಮ ಚಂದ್ರಾಪುರ ಪಂಚಾಯತಿಯಿಂದ ಪುರಸಭೆ ಆದಾಗಿಂದನೂ ಪೌರ ಕಾರ್ಮಿಕರ ದಿನಾಚರಣೆ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದೀವಿ. ನಿಮ್ಗೆ ಏನೇ ಸಮಸ್ಯೆಗಳಿದ್ರು ಬಂದು ನಮ್ಮ ಹತ್ರ ಸಮಾಲೋಚನೆ ಮಾಡಿ ಆ ಸಮಸ್ಯೆ ಬಗೆಹರಿಸಕ ನಾವು ಪ್ರಯತ್ನ ಪಡ್ತೀವಿ. ಹಾಗೆ ಈಗ ರಾಕೇಶ್ ಮತ್ತೆ ಸೋಮಣ್ಣ ಅವರು ಹೇಳಿರೋದೆ ಆಸರೆ ಇದೆ ಅಂತ, ಅದು ಸಿ ಹತ್ರ ನಾವೆಲ್ಲ ಚರ್ಚೆ ಮಾಡಿ ಅದ್ ನಾವು ಕೊಡೋ ಪ್ರಯತ್ನ ಪಡ್ತೀವಿ ಅಂತ ಹೇಳ್ತಾ ನನ್ನ ಮಾತನ್ನ ಮುಗಿಸ್ತಾ ಇರೋದು. ಅದನ್ನ ಅವ್ರಿಗೆ ವಹಿಸ್ತಾ ಇದ್ದೀವಿ ಅದೇನಿದೆ ಅದು ನೋಡಿ ನಮ್ಮ ಪೌರ ಕಾರ್ಮಿಕರು ತಲುಪಿಸ್ಬೇಕು ಅಂತ ಈ ವೇದಿಕೆ ಮುಖಾಂತರ ಅವರಲ್ಲಿ ಮನವಿ ಮಾಡ್ತೀವಿ. ಇವತ್ತು ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ನಮ್ಮ ಅಧ್ಯಕ್ಷರು, ಸದಸ್ಯರು, ಉಪಾಧ್ಯಕ್ಷರು, ಸದಸ್ಯರು, ನಮ್ಮ ಎಲ್ಲ ಅಧಿಕಾರಿ ವೃಂದದವರು ನಿಮಗೆ ವಿಶೇಷವಾಗಿ ಒಂದು ಹಬ್ಬವನ್ನು ಏರ್ಪಡಿಸ್ತಾ ಇದ್ದಾರೆ. ಎಲ್ಲರಿಗೂ ವರ್ಷಕ್ಕೆ ಹಬ್ಬ ಬರ್ತದೆ. ಅದೇ ಪೌರ ಕಾರ್ಮಿಕರು ಬರೋದು ಒಂದೇ ಹಬ್ಬ, ಅದೇ ಪೌರ ಕಾರ್ಮಿಕರ ದಿನಾಚರಣೆ. ಏನು ನಮ್ಮ ದೇಶವನ್ನು ಕಾಯಲು ಸೇನಾನಿಗಳು ಆಯೋಜನೆ ಮಾಡಿರ್ತಾರೋ, ನಮ್ಮ ನಗರವನ್ನು ಕಾಯಲು, ನಮ್ಮನ್ನು ಕಾಯಲು ನಮ್ಮ ಪೌರ ಕಾರ್ಮಿಕರು ಸದಾ ಬೆಳಗ್ಗೆ 4 ಗಂಟೆಗೆ ಎದ್ದು ತಮ್ಮ ನಗರವನ್ನು ಸ್ವಚ್ಛ ಮಾಡಿ ಅವರ ಎಲ್ಲ ಜನರ ಸೇವೆಯನ್ನು ಮಾಡಲು ಬೆಳಗ್ಗೆ 4:15 ಸಿದ್ಧತೆ ನಡೆಸ್ತಾ ಇದ್ದಾರೆ. ಅವರಿಗೆ ನನ್ನ ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ದೇವರು ಅವರಿಗೆ ಮುಂದೆ ಆರೋಗ್ಯ ಆಯುಷ್ಯ ಕೊಡಲಿ ಅಂತ, ಮತ್ತೆ ಅವರಿಗೆ ಏನು ನಾವು ಆಶ್ವಾಸನೆ ಕೊಡ್ತಾ ಇದ್ದೀವೋ, ಇವಾಗ ನಾವು ಬರೋಕ್ಕೆ ಅಧ್ಯಕ್ಷ ಆಶ್ವಾಸನೆ ಕೊಡ್ತಾ ಇದ್ವು, ನಮ್ಮ ಸಿ.ಒ ಸಾಹೇಬರು ಅದನ್ನ ಮನದಟ್ಟು ಮಾಡಿಕೊಂಡು ಅವರಿಗೆ ಅವರ ಆಶ್ವಾಸನೆಯನ್ನು ನೆರವೇರಿಸಬೇಕಂತ ನಾವು ಸುಮಾರು ಒಂದು 7-8 ವರ್ಷದಿಂದ ಈ ಆಶ್ವಾಸನೆಯನ್ನು ನೋಡ್ತಾನೆ ಇದ್ದೀವಿ. ಏನಾದರೂ ಒಂದು ಅಡೆತಡೆ ಬರ್ತಾನೆ ಇದೆ ಇದಕ್ಕೆ. ಇವಾಗ ನಮ್ಮ ಸಿ.ಒ ಸಾಹೇಬರು ಇದನ್ನ ಯಾವುದೇ ಅಡೆತಡೆ ಬರಲಿ, ನಾವೇನು ಅಂದ್ಕೊಂಡಿದ್ದೀವೋ ಅದನ್ನ ಅವರಿಗೆ ಮಾಡಿಕೊಟ್ಬಿಟ್ರೆ ಅವರಿಗೆ ತುಂಬ ಹೃದಯದಿಂದ ಅಭಿನಂದನೆ ಸಲ್ಲಿಸ್ತೀನಿ.
ನಿರ್ವಹಣೆಯಿಂದ ಪೌರಕಾರ್ಮಿಕರ ದಿನಾಚರಣೆ ಆಚರಣೆ ಮಾಡಿದ್ದೀವಿ. ಈ ಪೌರಕಾರ್ಮಿಕರ ದಿನಾಚರಣೆ ಅಂಗವಾಗಿ ಕ್ರೀಡಾಕೂಟ ಆಯೋಜನೆ ಮಾಡಿದ್ವಿ, ರಂಗೋಲಿ ಸ್ಪರ್ಧೆ ಆಯೋಜನೆ ಮಾಡಿದ್ವಿ, ಹಾಗೆ ಅವ್ರಿಗೆ ಹೆಲ್ತ್ ಚೆಕಪ್ಪು ಆಯೋಜನೆ ಮಾಡಿದ್ವಿ. ಎಲ್ಲ ಹೆಲ್ತ್ ಚೆಕಪ್ ಎಲ್ಲ ಮಾಡಿಸಿ ಅವ್ರ ಆರೋಗ್ಯನೇ ನಮಗೆ ಫಸ್ಟು ಇಂಪಾರ್ಟೆಂಟು. ಹೆಲ್ತ್ ಚೆಕಪ್ ಎಲ್ಲ ಮುಗಿಸಿದ್ದೀರಿ. ಹಾಗೆ ಕ್ರೀಡಾಕೂಟದಲ್ಲಿ ಗೆದ್ದಂಥವ್ರಿಗೆ ಇವತ್ತು ಬಹುಮಾನ ವಿತರಣೆ ಮಾಡಿದ್ದೀವಿ. ನಮ್ಮ ಪೌರಕಾರ್ಮಿಕರಿಗೆ ಇವತ್ತು ವಸ್ತ್ರ ಮತ್ತು ನಮ್ಮಿಂದ ಒಂದು ಕಿರು ಕಾಣಿಕೆ ಅರ್ಪಿಸಿ ಅವ್ರಿಗೆ ಗೌರವ ಸಲ್ಲಿಸಿದ್ದೀವಿ. ನಮ್ಮ ಪುರಸಭೆ ವತಿಯಿಂದ ನಮ್ಮ ಸದಸ್ಯರು ಮತ್ತು ನಮ್ಮ ಉಪಾಧ್ಯಕ್ಷರು, ನಮ್ಮ ಅಧಿಕಾರಿ ಸಿಬ್ಬಂದಿ ವರ್ಗದವರಿಂದ ಅವ್ರಿಗೊಂದು ಕಿರು ಕಾಣಿಕೆ ಸಲ್ಲಿಸಿದ್ದೀವಿ. ಹಾಗೆ ಏನಪ್ಪ ನಾವು ಈ ಮಾಧ್ಯಮದ ಮುಖಾಂತರ ಜನತೆಯಲ್ಲಿ ಕೇಳೋದೇನೆಂದರೆ, ನಾವು ಫಸ್ಟು ಪೌರಕಾರ್ಮಿಕರಿಗೆ ನಾವು ಗೌರವ ಕೊಡಬೇಕು. ಯಾಕಂದರೆ ಸೈನಿಕರು ಹೇಗೆ ಸೇವೆ ಸಲ್ಲಿಸ್ತಾ ಇದ್ದಾರೆ ನಮ್ಮ ದೇಶಕ್ಕೆ, ಅದೇ ರೀತಿ ಅವರು ಸೇವೆ ಸಲ್ಲಿಸ್ತಾ ಇದ್ದಾರೆ. ಮಳೆ ಇರಲಿ, ಗಾಳಿ ಇರಲಿ, ಚಳಿ ಇರಲಿ, ಕೊರಿಯೋ ಚಳಿಯಲ್ಲೂ ಕೂಡ ಅವರು ಬೆಳಗ್ಗೆ 5 ಗಂಟೆಗೆ ಬಂದು ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಾರೆ. ಯಾಕಂದರೆ ಅವ್ರ ಕೆಲಸ ಬಂದಿಲ್ಲ ಅಂದರೆ 2 ದಿವಸ ಒಂದು ವಾರ್ಡ್ಗೆ ಗಾಡಿ ಹೋಗಿಲ್ಲ ಅಂದರೆ ಮೇಡಮ್ ಗಾಡಿ ಬಂದಿಲ್ಲ ಅಂತ ಫೋನ್ ಮಾಡ್ತಾರೆ. ಅದನ್ನ ಅರ್ಥ ಮಾಡಿಕೊಂಡು ದಯವಿಟ್ಟು ಕಸನ ಎಲ್ಲೆಂದ್ರೆ ಅಲ್ಲಿ ಎಸಿದೆ ಅವ್ರ ಗಾಡಿ ಬಂದಾಗ ಗಾಡಿ ಕೊಡ್ರಿ, ಅವ್ರು ತಗೊತಾರೆ. ಸಕ್ರಿಕೇಷನ್ ಮಾಡಿಕೊಡಿ, ಹಸಿ ಕಸ ಒಣ ಕಸ ಅಂತ. ಹಾಗೆ ನೀವು ಹಾಕೋಕ್ಕೆ ಟೈಮ್ ಇಲ್ಲ ಅಂದರೆ ನಾವು ಬೆಳಗ್ಗೆ ಹೋಗ್ಬಿಡ್ತೀರಿ, ಗಾಡಿ ಬರೋ ಟೈಮ್ ನಾವಿಲ್ಲ ಅನ್ನೋರು ದಯವಿಟ್ಟು ನಿಮ್ಮ ಮನೆ ಓನರ್ಗಳಿಗೆ ಹೇಳಿ 2 ಡಸ್ಟ್ಬಿನ್ ಇಡಿಸಿ, ಹಸಿ ಕಸ ಒಣ ಕಸ ಅಂತ ಡಿವೈಡ್ ಮಾಡಿ ಹಾಕಿ ಅದನ್ನ ನಾವು ಪೌರಕಾರ್ಮಿಕರು ತಗೊತಾರೆ. ಅವ್ರಿಗೆ ಪಾಪ ನೀವು ರೋಡಲ್ಲಿ ಎಸ್ದು ಹೋಗ್ತೀರಾ, ಈಗ ಪಾಪ ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ, ಆ ಟ್ರಾಫಿಕಲ್ಲಿ ಬಂದು ರೋಡಲ್ಲಿ ಕಸ ತೆಗಿತಾರೆ. ಏನಾದರೂ ಒಂಚೂರು ಏನಾದರೂ ಹೆಚ್ಚು ಕಡಿಮೆ ಆದರೆ ಅವ್ರ ಫ್ಯಾಮಿಲಿಗೆ ಯಾರೂ ಆಗಲ್ಲ, ಅವರೇ ಕಷ್ಟಪಡಬೇಕಾಗುತ್ತೆ. ಅದನ್ನೆಲ್ಲ ನಿಮ್ಮ ಫ್ಯಾಮಿಲಿ ಯಾವ ರೀತಿ ಇರೋ ಅದೇ ರೀತಿ ಅವ್ರ ಫ್ಯಾಮಿಲಿಗಳು ಇರುತ್ತೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ದಯವಿಟ್ಟು ರೋಡಲ್ಲಿ ಕಸ ಎಸಿದೆ ಗಾಡಿ ಕೊಡಿ, ಗಾಡಿ ಕೊಡೋಕ್ಕಾಗಿಲ್ಲ ಅಂದರೆ ಡಸ್ಟ್ಬಿನ್ ಇಟ್ಟೋಗ್ರಿ, ಅವ್ರು ತೊಗೊಂಡು ಹೋಗ್ತಾರೆ. ಅದು ಬಿಟ್ಟು ಎಲ್ಲಂದ್ರೆ ಅಲ್ಲಿ ಎಸ್ದು ಪರಿಸರ ಹಾಳು ಮಾಡಬೇಡಿ. ಹಾಗೆ ನಮ್ಮ ಚಂದಾಪುರ ಅಂದನ ದಯವಿಟ್ಟು ಡಿವೈಡರ್ ಮೇಲೆ ಕಸ ಇಟ್ಟು ಹಾಳು ಮಾಡ್ತಾಯಿದ್ದೀರಾ. ಅವ್ರಿಗೆಲ್ಲ ಮಾಧ್ಯಮದ ಮುಖಾಂತರ ನಾನು ಕೇಳ್ಕೊತಾ ಇದ್ದೀನಿ, ದಯವಿಟ್ಟು ನಮ್ಮೂರು ಸ್ವಚ್ಛವಾಗಿರಬೇಕು, ನಮ್ಮೂರು ಅಂದವಾಗಿರಬೇಕು ಅಂದರೆ ಎಲ್ಲ ಜನರು ಸಹಕಾರ ಕೊಡಬೇಕು. ಅವ್ರಿಗೆ ಸಹಕಾರ ಕೊಟ್ಟು ಕಸ ಇಡೋದು ತಪ್ಪಿಸಿ ಗಾಡಿ ಕೊಟ್ಟು ಅವ್ರಿಗೆ ಸಹಕರಿಸಿ ಫಸ್ಟ್ ಅವ್ರಿಗೆಲ್ಲ ಗೌರವ ಕೊಡಿ ಅಂತ ಹೇಳ್ತಾ ಪೌರಕಾರ್ಮಿಕರಿಗೆ ಆರ್ಥಿಕ ಶುಭಾಶಯಗಳನ್ನು ತಿಳಿಸುತ್ತಾ, ಏನಿವತ್ತು ಪೌರಕಾರ್ಮಿಕ ದಿನಾಚರಣೆಯನ್ನು ನಮ್ಮ ಚಂದಾಪುರ ಪುರಸಭೆಯ ವತಿಯಿಂದ ಎಲ್ಲ ಸಿಬ್ಬಂದಿ ವರ್ಗ ಮತ್ತು ಕೌನ್ಸಿಲರ್ಗಳು ಎಲ್ಲ ಸೇರಿ ಒಮ್ಮತದಿಂದ ನಿಶ್ಚಯಿಸಿ ಪೌರಕಾರ್ಮಿಕ ದಿನಾಚರಣೆ ಆಚರಿಸಿ ಅವರಿಗೆ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಳ್ಳೋಣ ಅಂತ ಎಲ್ಲ ನಿರ್ಧರಿಸಿದ್ವಿ. ಅದರ ಪ್ರಕಾರ ಇವತ್ತು ಎಲ್ಲ ಪೌರಕಾರ್ಮಿಕರಿಗೂ ಮತ್ತು ಸಿಬ್ಬಂದಿ ವರ್ಗದವರಿಗೂ ಮತ್ತು ಸದಸ್ಯರಿಗೂ ಎಲ್ಲರಿಗೂ ಒಟ್ಟಿಗೆ ಪೌರಕಾರ್ಮಿಕರ ದಿನಾಚರಣೆಯನ್ನು ಆಚರಿಸುತ್ತಾ ಎಲ್ಲರಿಗೂ ಒಟ್ಟಾಗಿ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀವಿ. ಏನು ಇವತ್ತು ಬೆಳಗ್ಗೆ 4:15 ಗಂಟೆಯಿಂದ ಪಾಪ ಪೌರಕಾರ್ಮಿಕರು ವರ್ಷ ಪೂರ್ತಿ ಹಬ್ಬ ದಿನಗಳಿಲ್ಲದೆ ಅವ್ರ ಮನೆಯಲ್ಲಿ ಹಬ್ಬ ಮಾಡಲ್ಲ. ಯಾಕೆ ಗೊತ್ತಾ, ಇಲ್ಲಿ ಹಬ್ಬದ ಟೈಮಲ್ಲಿ ಕಸ ಕಡ್ಡಿ ಎಲ್ಲ ಜಾಸ್ತಿ ಬೀಳ್ತಾ ಇರುತ್ತೆ. ಈ ಕಸ ಕಡ್ಡಿ ಎತ್ತದೆ ಪಾಪ ಸುಸ್ತಾಗಿರುತ್ತೆ. ಅವ್ರ ಹಬ್ಬ ಮಾಡೋದು ವರ್ಷಕ್ಕೆ ಒಂದೇ ಹಬ್ಬ, ಅದು ಪೌರಕಾರ್ಮಿಕ ದಿನಾಚರಣೆ. ಅವರಿಗೆ ದೇವರು ಯಾವತ್ತೂ ಆರೋಗ್ಯ ಐಶ್ವರ್ಯ ಕೊಡಲಿ ಅಂತ ಮತ್ತು ಈ ಚಂದಾಪುರ ನಗರವನ್ನು ಅವರು ಸ್ವಚ್ಛತೆಯಾಗಿಡಲಿ ಅಂತ ಈ ಮೂಲಕ ದೇವರಲ್ಲಿ ನಾನು ಕೇಳ್ಕೊಳ್ತೇನೆ. ಘನ ಸರ್ಕಾರದ ಆದೇಶದಂತೆ ಸೆಪ್ಟೆಂಬರ್ 23ರಂದು ಪೌರಕಾರ್ಮಿಕರ ದಿನಾಚರಣೆ ಆಚರಿಸಬೇಕಂತ ಆದೇಶ ಇದೆ. ಆ ಪ್ರಕಾರ ನಾವು ಚಂದಾಪುರ ಪುರಸಭೆ ಪೌರಕಾರ್ಮಿಕರಿಗೆ ನಾವು ಏನು ನಮ್ಮ ಪೌರಸೇವಾ ನೌಕರರಿರ್ಬೋದು, ಎಲ್ಲ ಅಧಿಕಾರಿ ಸಿಬ್ಬಂದಿರು ಮತ್ತು ಅಧ್ಯಕ್ಷರು, ಉಪಾಧ್ಯಕ್ಷರು, ಸದಸ್ಯರು ಒಳಗೊಂಡಂತೆ ನಾವು ಪೌರಕಾರ್ಮಿಕ ದಿನವನ್ನು ಹಮ್ಮಿಕೊಂಡು ಅವರ ಕುಶಲೋಪಗಳನ್ನು ವಿಚಾರಿಸಿದ್ದೀವಿ. ಈ ದಿವಸ ಆರೋಗ್ಯ ತಪಾಸಣೆ ಮಾಡಿಸಿದ್ದೀವಿ. ನಂತರ ಅವರಿಗೆ ಕ್ರೀಡಾಕೂಟ ಏರ್ಪಡಿಸಿದ್ದೀವಿ. ಏನು ಕ್ರಿಕೆಟ್ ಇರ್ಬೋದು ಅಥವಾ ಸ್ಪೂನ್ ಆಟ ಇರ್ಬೋದು ಅಥವಾ ಗೋಣಿಚೀಲ ಆಟ ಎಲ್ಲ ಕಾರ್ಯಕ್ರಮ ಮಾಡಿ ಅವರಿಗೆ ಇದೇ ರೀತಿಯಾಗಿ ಚೈತನ್ಯ ಹಬ್ಬಿಸಬೇಕು. ನಗರದ ಸ್ವಚ್ಛತೆ ಕಾರ್ಯದಲ್ಲಿ ಅವರು ಮಗ್ನರಾಗಬೇಕು ಮತ್ತು ನಾಗರಿಕರು ಸಹಿತ ಅವರು ಬಂದಾಗ ಕೀಳಾಗಿ ನೋಡದೆ ತಮ್ಮ ಅಣ್ಣ ತಮ್ಮದಂತೆ ಕಾಣಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಮಾಧ್ಯಮದ ಮುಖಾಂತರ ಕೋರ್ತಾ ಇದ್ದೀನಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಅಧ್ಯಕ್ಷರು, ಉಪಾಧ್ಯಕ್ಷರು ಒಳಗೊಂಡಂತೆ ಸದಸ್ಯರು ಮಾತಾಡ್ತಾ ಇದ್ದೀನಿ. ಈಗ ಸರ್ವೆ ನಂಬರ್ ಅಥವಾ ಸರ್ಕಾರಿ ಭೂಮಿ ನೋಡ್ಕೊಂಡ್ಬಿಟ್ಟು ಮುಂದಿನ ದಿನಗಳಲ್ಲಿ ತಮ್ಮ ಎಲ್ಲರ ಸಹಕಾರ ತಗೊಂಡು
ಅದಕ್ಕೆ ಏರ್ಪಾಡು ಮಾಡ್ತೀವಿ. ಈಗಾಗಲೇ ಅವರಿಗೆ ಬೆಳಗಿನ ಉಪಹಾರ ಏನಿದೆ ಉಪಹಾರ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಆಮೇಲೆ ಗ್ಲೌಸು ಮತ್ತೊಂದು ರಕ್ಷಾ ಕವಚಗಳನ್ನು ಕೊಟ್ಟಿದ್ದೇವೆ, ಯೂನಿಫಾರ್ಮು ಕೊಟ್ಟಿದ್ದೇವೆ. ಮತ್ತು ಈ ದಿವಸ ವಿಶೇಷವಾಗಿ ಅವರಿಗೆ ಅವರ ಕುಶಲೋಪಚಾರಗಳನ್ನು ವಿಚಾರಿಸ್ಕೋಬೇಕಲ್ಲ, ಎಲ್ಲರೂ ನಮ್ಮೊಂದಿಗೆ ಇದ್ದು ನೀವು ಸಹಿತ ಎಲ್ಲ ಸೇರಿ ಅವರ ಕುಶಲೋಪಚಾರ ವಿಚಾರಿಸಬೇಕಂತ ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೀವಿ. ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯದಿಂದ ವಿದ್ಯಾರ್ಥಿ ವೇತನ ಲ್ಯಾಪ್ಟಾಪ್ SCP TSP ಯೋಜನೆಯಲ್ಲಿ ಈಗಾಗಲೇ ಒಂದು 10 ಮಂದಿಗೆ ಪೌರ ಕಾರ್ಮಿಕರ ಮಂದಿಗೆ ಏನು ಸರ್ಕಾರ ಆದೇಶ ಪ್ರಕಾರ SLC ಸೆಕೆಂಡ್ PUC ಡಿಗ್ರಿ ಓದಿರೋ ಮಕ್ಕಳಿಗೆ ಏನು ಧನ ಸಹಾಯ ಕೊಡಬೇಕು ಈಗಾಗಲೇ ಕೊಟ್ಟಿದ್ದೀವಿ. ಮುಂದಿನ ದಿನಗಳಲ್ಲಿ ಹೆಚ್ಚಿನ ಸರ್ಕಾರದ ಅನುದಾನ ಬಂದಾಗ ಅದನ್ನು ಹೆಚ್ಚಿನ ಒತ್ತು ಕೊಟ್ಟು ಕ್ರಮ ಕೈಗೊಂಡು ಇವತ್ತು ನಮ್ಮ ಪುರಸಭೆ ಚಂದಾಪುರದಿಂದ ಪೌರ ಕಾರ್ಮಿಕ ದಿನಾಚರಣೆ ಹಮ್ಮಿಕೊಳ್ಳಲಾಗಿದೆ. ಆಮೇಲೆ ನಮ್ಮ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿ ಸಹಯೋಗದಿಂದ ಪೌರ ಕಾರ್ಮಿಕ ದಿನಾಚರಣೆ ಯಶಸ್ವಿಯಾಗಿ ಆಚರಿಸಲಾಯಿತು. ಈ ಲಾಸ್ಟ್ ವೀಕಲ್ಲೇ ಎಲ್ಲ ಕ್ರೀಡಾಕೂಟ ಮಾಡಿದ್ವಿ. ಪೌರ ಕಾರ್ಮಿಕರಿಗೆ ಆರೋಗ್ಯ ತಪಾಸಣೆ ಮಾಡಿಕೊಟ್ಟಿದ್ವಿ. ಅವರಿಗೆ ಬೇಕಾಗಿರುವ ಯೂನಿಫಾರ್ಮು, ಸ್ವಚ್ಛತೆ ಕಾರ್ಯ, ಗಿಫ್ಟು ಎಲ್ಲ ಉಡುಗೊರೆ ನೀಡಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ವಿ.